नाशक विघ्न विनाशक गुरु ब्रह्मा गुरुदेव महेश्वरः गुरुवे साक्षात् परब्रह्मा तस्मै श्री गुरवे नमः तस्मै श्री गुरवे नमः तस्मै श्री गुरवे नमः
ಶಿವನ ಸತಿ ಪಾರ್ವತಿ ದೇವಿಯೇ, ಮನೋರಮೆ ಪರ್ವತರಾಜನ ಮಗಳಾದ ನೀನು ನಿನ್ನ ತಪೋಶಕ್ತಿಯಿಂದ ಶಿವನನ್ನು ಮದುವೆಯಾಗಿ ಆ ರಾಕ್ಷಸರನ್ನು ಕೊಲ್ಲಿಸುವುದಕ್ಕಾಗಿ ಷಣ್ಮುಖನಂತ ಮಗನನ್ನೇ ಹೆತ್ತಮ್ಮ ನೀನು. ಅದರಂತೆ ನನಗೂ ಕೂಡ ಈ ಕಲಿಯುಗದ ರಾಕ್ಷಸರನ್ನು ಕೊಲ್ಲಿಸುವುದಕ್ಕೆ ಷಣ್ಮುಖನಂತ ಮಗನನ್ನು ಕರುಣಿಸುವಂತ ನಿನಗೆ ಶರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿಪ್ಪ. ಜಯ, ಪರಮಪತಿಋತಯಾದ ನೀನು ಈ ಪರಶಕ್ತಿ ಪರಮೇಶ್ವರಿಯ ಪೂಜೆ ಮುಗಿಸಿದೆಯಾ? ಮುಗಿದಿದೆ ಬನ್ನಿ ಸ್ವಾಮಿ. ಪಾವನ ಮೂರ್ತಿಯಾದ ನೀವು ಆ ಶಕ್ತಿಯ ಪ್ರಸಾದ ಸ್ವೀಕರಿಸಿರುವಂತೆ. ಎದ್ದೇಳು ಜಯ, ಎದ್ದೇಳು. ಸದಾ ಜಯದ ಹಾದಿಯನ್ನೇ ಬಯಸುತ್ತಿರುವ ನಿನ್ನ ಕನಸು ನನಸಾಗಿ, ಕುಸುಮದಂತಿರುವ ನನ್ನ ತಮ್ಮಂದ್ರ ಬಾಳು ಹಸನಾಗಿ, ಈ ನಿನ್ನ ಭಕ್ತಿಯಿಂದ ಹಸನಾಗಿ ಈ ಮನೆಯ ಕೀರ್ತಿ ಬೆಳಗಲಿ. ಅದು ಎಂತ ಶಕ್ತಿಯುತವಾದ ಆಶೀರ್ವಾದ ಮಾಡಿದಿರಲಿ. ಇಂಥ ಶಕ್ತಿಯುತ ಆಶೀರ್ವಾದ ಪಡೆಯಲು ನಿಮ್ಮ ಕೈ ಹಿಡಿಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿ ಬಂದಿದ್ದೇನ್ರಿ. ನನ್ನಂತ ಭಾಗ್ಯಶಾಲಿ ಇಲ್ಲಿ ಯಾರೂ ಇಲ್ಲ ರೀ. ಅದು ಯಾವ್ದಾದ್ರೂ ನಿಮ್ಮ ಕಟ್ಟಾದ್ದೇ ಇದ್ದೇ ಹೇಳ್ರಿ, ಅದನ್ನು ನಿಮ್ಮ ಪಾದ ಸೇವಕಿಯಾಗಿ ಖಂಡಿತವಾಗಿ ನಾನು ನಡೆಸಿಕೊಡುತ್ತೇನೆ. ಕಟ್ಟಾಜ್ಞೆ ವಿಜಯ, ಕಟ್ಟಾಜ್ಞೆ ಇದೆ. ತಮ್ಮನ ಬಾಳ್ ಹಸನಾಗಲಿ ಎಂದು ಉಚ್ಚರಿಸಿ, ತಮ್ಮಂದಿರ ಬಾಳು ಹಸನಾಗಲಿ ಎಂದು ಉಚ್ಚರಿಸಿ, ಹಳೆಯದನ್ನೆಲ್ಲ ಮರೆತಿದ್ದನ್ನು ನೆನಪಿಸಿಕೊಂಡು ಬಿಟ್ಟೆ ಜಯ, ನೆನಪಿಸಿಕೊಂಡು ಬಿಟ್ಟೆ. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಭವ್ಯ ಭಾರತದ ಶ್ರೀಗಂಧ ಕನ್ನಡ ಕಸ್ತೂರಿ ನೆಲದಲ್ಲಿ ನನ್ನ ತಾಯಿಯ ಒಳೆ ಮಕ್ಕಳಿಗೆ ಜನ್ಮ ತೆತ್ತು ಮಕ್ಕಳ ಹುರಿಕಿತ್ತಾಗ ಚಟ್ಟನೆ ತೀರಿದ ಸಪ್ಪಳದಲ್ಲಿ ಹಾರಿ ಹೋಗಿದ್ದು ನನ್ನ ತಾಯಿಯಪ್ಪ. ಆಗ ನನ್ನ ತಂದೆ ಬೆಳೆಸಿದ್ದ ರೈಲಿನಲ್ಲಿ ಪ್ರಯಾಣ. ಆ ನಂತರ ಏನಾಯ್ತು ಅಂತ ಹೇಳ್ರಿ. ರೈಲಿನಲ್ಲಿ ಕಳಚಿ ತುಂಡರಿಸಿ ಬಿದ್ದಿತ್ತು ಜಯ ನನ್ನ. ಹಾಗಾದ್ರೆ ಮುಂದೆ ಆ ಅವಳಿ ಮಕ್ಕಳ ಗತಿ ಏನಾಯ್ತು ರೀ? ನಾನು ಶಾಲೆಯಿಂದ ಬರುವಾಗ ನನ್ನ ಆಪ್ತನೊಬ್ಬ ಅದರಲ್ಲಿ ಮಗುವನ್ನು ತಂದು ನನ್ನ ಕೈಗೊಪ್ಪಿಸಿದ. ಅವನೇ ಈ ಶಾಂತಿಪುರದ ಕ್ರಾಂತಿವೀರ. ಹಾಗಾದ್ರೆ ಇನ್ನೊಬ್ಬ ನನ್ನ ಮೈದುನ ವೀರ ಅವನೆಲ್ಲಿದ್ದಾನ್ರಿ? ಅವನ್ ಎಲ್ಲಿದ್ದಾನೋ ಹೇಗಿದ್ದಾನೋ ನನಗೊಂದು ಗೊತ್ತಿಲ್ಲ. 20 ವರ್ಷಗಳ ಕಾಲ ಇದೇ ಚಿಂತೆಯಲ್ಲಿ ಬಳಲುತ್ತಿದ್ದೇನೆ. ಕಡೆ ಅವನು ಜೀವಂತವಾಗಿದ್ದು ಕಡೆಗಾಲ ನನ್ನ ಸಾವಿನ ದಿನಕ್ಕಾದರೂ ಬಂದು ನನ್ನ ಕೈ ಸೇರಲೆಂದು ಈ ತಾಯಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನಿಮ್ಮ ಧರ್ಮ ನಿಷ್ಠೆಯ ನಿಲುವಿಗೆ ನಿಮ್ಮೆಲ್ಲರನ್ನು ಒಂದುಗೂಡಿಸಿ ತೀರುತ್ತಾಳೆ ರೀ ಆ ತಾಯಿ. ನೋಡ್ರಿ, ಬಜಾರ್ದಿಂದ ಬಂದು ತುಂಬಾ ಬೇಸರಗೊಂಡಿದ್ದೀರಾ, ವಿಶ್ರಾಂತಿ ಪಡೆದುಕೊಳ್ಳುವಂತೆ ಬನ್ರಿ. ಅದು ನದಿ ಜಯ, ಮಹಾದಾಯಿ ಕಳಸ ಬಂಡೂರಿ ನದಿ ಜೋಡಣೆಗೆ ನಮ್ಮೆಲ್ಲ ರೈತರು ರಾಜ್ಯದಂತ ಬಂದ್ ಕರೆ ಮಾಡಿ ಹೋರಾಟ ಕೇಳಿದ್ದಾರೆ. ಜನಸಂದನವಿಲ್ಲದ ಮಾರ್ಕೆಟು ಬಿಕೋ ಎನ್ನುತ್ತಿದೆ. ರೈತ ತಂದಿರಿಸಿದ ಈರುಳ್ಳಿ ತೊಗರಿ ಬೆಳೆ ನೆಲ ಕಚ್ಚಿ ಹೋಗಿದೆ. ಈರುಳ್ಳಿ ಕೊಳುತ್ತಿವೆ, ತೊಗರಿಗೆ ಹುಳು ಹೊಂಟಿಕೊಂಡಿದೆ. ಹೀಗಿದ್ದಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ, ಯಾವಾಗ? ಮೊದಲೇ 2 ವರ್ಷ ಬರಗಾಲ, ಅದರಲ್ಲಿ ರೈತ ಬೆಳೆದ ಅಲ್ಪ ಸ್ವಲ್ಪ ಈಗಾದ್ರೆ ರೈತರ ಕಷ್ಟ ಹೇಳತೀರದಾಗುತ್ತದೆ ರೀ. ಅದಕ್ಕಾಗಿಯೇ ಜಯ ನಡೆದಿದೆ ಈ ಮಹಾದಾಯಿ ಕಳಸ ಬಂಡೂರಿಯ ಮಹಾಯುದ್ಧ. ಈ ಯುದ್ಧಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು 2 ಒಪ್ಪಂದ ನೀಡಿ ನದಿ ಜೋಡಣೆ ಮಾಡದೆ ಹೋದರೆ ಆ ನೀರಿಗಾಗಿ ರಕ್ತಪಾತವೇ ಹರಿದು ಹೋಗುತ್ತದೆ. ರೈತರೆಲ್ಲರೂ ಒಗ್ಗಟ್ಟಿನಿಂದ ಈ ಬಿಕ್ಕಟ್ಟನ್ನು ಬಗೆಹರಿಸಲು ಸದಾ ಸಿದ್ಧರಾಗಿ ನಿಂತಿದ್ದಾರೆ. ಅದಕ್ಕಂತೆ ಈಗ 2ನೇ ಬಂಡಾಯದ ಚಳುವಳಿಯನ್ನು ಆ ಮಹದಾಯಿ ನೀರು ಬರುವವರೆಗೂ ಮುಂದುವರಿಸೋದು ಅಥವಾ ಇಲ್ವೋ ಅಂತ. ಆ ಮಹದಾಯಿ ಕಳಸ ಬಂಡೂರಿ ನೀರು ಬರುವವರೆಗೂ ನಿಲ್ಲುವುದಿಲ್ಲ ಜಯ. ರೈತರ ಹೋರಾಟ ಎಂದರೆ ನಿಂತ ನೀರಲ್ಲ ಜಯ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆಲದ ಗಿಡ ಮರವನ್ನು ಅಲುಗಾಡಿಸಬಹುದು,
ಈ ರೈತರ ಹೋರಾಟವನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡಿದ್ರೆ ಹೋಯ್ತು ಅಂತ ಕೇಳಿಲ್ವೇನ್ರಿ? ಇದೇ ರೀತಿ ಮಾತಾಡ್ತಾ ನಿಂತ್ರೆ ತುಂಬಾ ಸಮಯ ಆಗುತ್ತೆ. ಈಗ್ಲಾದ್ರೂ ಬರ್ತೀರೇನ್ರಿ ಊಟಕ್ಕೆ? ನಿಲ್ಲೆ ಅಡಿಕೆ ಕಡಿದರೆ ಹೋಯ್ತು, ಮಡಿಕೆ ಹೊಡೆಯುವುದರೆ ಹೋಯ್ತು. ಈ ಪ್ರೀತಿ ಎಂಬ ಬಟ್ಟ ಬಳಿಯಲ್ಲಿ ಅಡಿಕೆ ಹೊಡೆಯ ಮುನ್ನ ಹಾಡು ಬಾ ನನ್ನೊಂದಿಗೆ. ಏನ್ರಿ ನಮ್ಮ ರಗಳೇ, ಯಾವಾಗ ನೋಡಿದ್ರೆ ಇದೇ ರೀತಿ ಮಾಡ್ತೀರಾ? ಆಯ್ತ್ರಿ, ನಿಮ್ ಇಷ್ಟದಂತೆ ಆಗ್ಲಿ. ಮೂಗುತಿ ಮುತ್ತು ಚಂದ, ವಾಲಿ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಜುಟ್ಟು ಚಂದ. ಮೂಗುತಿ ಮುತ್ತು ಚಂದ, ವಾಲಿ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಜುಟ್ಟು ಚಂದ. ನೀನದ ತುಟಿ ಚಂದ, ಬೆಳಕಿ ಬಳ್ಳಿ ನಡು ಚಂದ, ಬಾಲ ಬೆಳ್ಳಿ ಬೆಳದಿಂಗಳಿನ ಮಗಳ ಈ ನಗು ಚಂದ. ಮೂಗುತಿ ಮುತ್ತು ಚಂದ, ವಾಲಿ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಜುಟ್ಟು ಚಂದ. ಬೆರಳಿಟ್ಟರ ಈ ರಂಗಿ, ನಾಚುತ್ತೈತೆ ಮದರಂಗಿ, ಕಾಲಿಟ್ಟರ ಗೆಜ್ಜೆಗಳ ಜಿಗಿಯುತ್ತೈತೆ ಮರುಳಾಗಿ. ರೆಪ್ಪೆಗಳ ಮಿಟುಕಿಸಿ ಹೂವರಣಿಸ ಪರಿಚಂದ, ನೆರಳ ಸೋಕಿ ನೆಲವೆಲ್ಲ ಹಸಿರಾಗಿಸ ಗುಣ ಚಂದ, ಕೊಡಜಾತ್ರಿ ಕಮ್ಮೆಲರೆಲ್ಲ ತೊರೆದ ಈ ಗೊಂಬೆ ಚಂದ. ಮೂಗುತಿ ಮುತ್ತು ಚಂದ, ವಾಲ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡಿ ಜುಟ್ಟು ಚಂದ. ಕಾವೇರಿ ಅಲಿಯೊಳಗೆ ಇವನ ಮುಖವ ಕಂಡಿದ್ದೆ, ತಂಗಾಳಿ ನಾಡೊಳಗೆ ಇವನ ಸಿರಿಯ ಸೋಕಿದ್ದೆ. ಮಳೆಹನಿಯ ಇಬ್ಬನಿಯ ತಿದ್ದಿ ತೀಡಿ ಮುಖ ಚಂದ, ಚಂದ್ರನನ್ನ ನೆನೆದು ಅತಿ ತೆಗೆದು ಎದೆ ಚಂದ, ಕನ್ನಡಾಂಬೆ ಗಂಧದಲ್ಲಿ ಕಣ್ತುಂಬಿ ಹೆಣ್ಣು ಚಂದ. ಲಾ 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 ಲಾ. ರೀ, ಈ ರೀತಿ ಮುಖ ಗಂಟು ಹಾಕೊಂಡು ನಿಂತ್ರೆ ಹಸಿವಾಗೈತೆ ಅಂತ ನನಗೆ ಗೊತ್ತು. ನಡೀರಿ, ಊಟ ಮಾಡಿವ್ರಂತ. ಊಟಕ್ಕೆ ಹಾಕ್ತೀನಿ ಮೊದಲು. ತಮ್ಮ ಬರಲಿ ತಿಳಿ ಒಟ್ಟಿಗೆ ಮಾಡಿದರಾಯ್ತು. ಏನ್ ಮಾಡ್ತಿರೋ ಏನೋ, ಈ ನಮ್ಮನಿ ಮುಖ ಗಂಟು ಹಾಕೊಂಡು ನೀವು ತಮ್ಮ ಬರೋತನ ನೀ ಕಾಯ್ತಿರೋ ಏನು? ಹೊಟ್ಟೆ ಸತ್ತು ಒಳಗೆ ಹೋಗಿ ಊಟ ಮಾಡ್ತಿರೋ ಗೊತ್ತಿಲ್ಲ ರೀ. ನನ್ನ ಮೈದುನ ಇನ್ನೂ ಬಂದಿಲ್ರಿ. ಇವತ್ತು ತಮ್ಮ ಮಟ್ಟಿಗೆ ಹನುಮಪ್ಪನ ಜಾತ್ರೆ ಅಲ್ವೇನ್ರಿ, ಅಲ್ಲಿ ಚಕ್ಡಿ ರೇಸ್ ಸ್ಪರ್ಧೆ ಇಟ್ಟಿದ್ದಾರೆ. ಅದನ್ನ ಮುಗಿಸ್ಕೊಂಡು ಬರ್ಬೇಕಲ್ವೇ? ನೋಡ್ರಿ ಅಲ್ಲಿ ನನ್ನ ಮೈದುನ ನೆನೆಸೋಟ್ರಲ್ಲಿ ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ, ತಮ್ಮ ಈಗ ಬಂದೇನಪ್ಪ ಜಾತ್ರೆ ಮುಗಿಸಿಕೊಂಡು. ಹೌದಣ್ಣ,
ಈಗ ತಾನೇ ಬಂದೆ. ತಮ್ಮ ಏನಪ್ಪ ಕೈಯಲ್ಲಿ ಬಳ್ಳಿ ಕಡೆ? ಅಣ್ಣ, ಇವೆಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವನ್ನ, ಪ್ರಥಮ ಸ್ಥಾನ ಪಡೆದ ಬಹುಮಾನ. ಅಯ್ಯಯ್ಯೋ ನನ್ನ ಮೈದುನ, ನನ್ನ ಬಂಗಾರಪ್ಪ ಯಪ್ಪ, ನನ್ನ ಬಂಗಾರ. ಯಾವಾಗ ಡಾಕ್ಟರ್ ರಾಜ್ಕುಮಾರ್ ನಂಗ ಮೆಲ್ಕ ಹೆಜ್ಜೆ ಹಾಕೊಂತ ಬಂದ ಅವತ್ತ ಗೊತ್ತಾತು ನಾನು ಮೈದ್ರ ಚಕ್ಡಿ ರೇಸ್ನಾಗ ಗೆದ್ದಾನ ಅಂತ. ಅಂದ್ರ ಎಲ್ಲಾ ಚಕ್ಕಡಿನ ಹಿಂದ್ ಹೋಗೋದು ನೀನು ಚಕ್ಕಡಿನ ಮುಂದೆ ಬಂತೀರಪ್ಪ ನನ್ನ ಮೈದುನ. ಹೌದು ಅತ್ತಿಗೆಮ್ಮ, ಆ ದುರಹಂಕಾರಿ ಸಾಹುಕಾರ ತನ್ನ ಎತ್ತುಗಳನ್ನು ನಮ್ಮ ಎತ್ತುಗಳಿಗೆ ನೇರ ಓಟ ನಡೆದಾಗ ಆ ದುರಹಂಕಾರಿ ಸಾಹುಕಾರ ನನ್ನ ಬಂಡಿಯ ಚಕ್ಕಡಿಯ ಕೀಲು ಜಿಗಿದು ನನ್ನ ಬಂಡೆ ಬೀಳುವಂತೆ ಮಾಡಿದ. ಹತ್ತಿಗೆ ಆದರೆ ಈ ಕೆಚ್ಚದೆಯ ಕ್ರಾಂತಿ ವೀರ, ಈ ನಿನ್ನ ಮೈದುನ ಚಟ್ಟನೆ ಚಕ್ಕಡಿಯಿಂದ ಕೆಳಗೆ ಜಿಗಿದು ಬಿದ್ದ ಕೀಲು ಗಾಳಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ಡುಬ್ಬ ಕಪ್ಪರಿಸಿ ಲಕ್ಷ್ಮಣ್ಣ ಎಂಬ ಎತ್ತಿನ ಬಾಲ ಎತ್ತಿದಾಗ ನಮ್ಮೆರಡು ಎತ್ತುಗಳು ನತ್ತಿ ಮೇಲೆ ಬಾಲ ಎತ್ತಿಕೊಂಡು ಕೇವಲ 10 ಸೆಕೆಂಡಿನಲ್ಲಿ ಆ ಮುತ್ತಿನ ಮಾರ್ಗ ಮುಟ್ಟಿ ಈ ಪ್ರಥಮ ಸ್ಥಾನ ಪಡೆದು ಅತ್ತಿಗೆಮ್ಮ, ಈ ನಿನ್ನ ಮೈದುನನ ಎತ್ತುಗಳು. ಸಂತೋಷ ಸಹೋದರ, ಸಂತೋಷ. ನಿನಗೆ ನಾನು ಅಣ್ಣನಾಗಿ ಜನಿಸಿ ಬಂದಿದ್ದಕ್ಕೂ ಸಾರ್ಥಕವಾದ. ಸಹೋದರ, ಇದೇನಪ್ಪ ಕೊರಳಲ್ಲಿ ಕೈತ ಎಷ್ಟೊಂದು ದೊಡ್ಡದಿದೆ? ಅದೊಂದು ವಿಚಿತ್ರ ಸಂಗತಿ. ಆ ದೇವೇಗೌಡ ತನ್ನ ಎತ್ತುಗಳ ಸೋತ ಮತ್ತಿನಲ್ಲಿ ಅದೇ ಸೇಡನ್ನು ತನ್ನ ಗುರಿ ಮಾಡಿಕೊಂಡು ಅಂದೇ ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನಾದ ವೀರಮಲ್ಲನಿಂದ ಕಡೆ ಕುಸ್ತಿಗೆ ಬರಬೇಕೆಂದು ಅದು ಈ ನಿನ್ನ ತಮ್ಮನಿಗೆ ಸೋಟು ಹೊಡಿಸಿದನಣ್ಣ ಆ ದೇವೇಗೌಡ. ಬಪ್ಪರೆ ಕ್ರಾಂತಿವೀರ ಬಪ್ಪರೆ. ಈ ಶಾಂತಿ ಎಂಬ ಸುರನಗರದಲ್ಲಿ ರೈತನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ತಾವೇ ಪುಣ್ಯ ಪ್ರಚಂಡರೆಂದು ಚಂಡು ತಿರುವಿ ಬೆರೆತಿರುವ ಬಂಡರಿಗೆ ತಕ್ಕ ಪಾಠವನ್ನೇ ಕಲಿಸಿದೆ. ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆದ್ದು ಬದುಕಿ ಬಾಳು. ಈ ಶಾಂತಿ ಪೂರಕ್ಕೆ ಭಂಗ ತರದೆ ತಲೆ ಎತ್ತಿ ಬದುಕುತ್ತೇನೆಂದು ನನಗೆ ಮಾತು ಕೊಡಪ್ಪ. ಒಂದೇ ಏಕಣ್ಣ, ಈ ನಿನ್ನ ತಮ್ಮ ನಿನಗಾಗಿ 1000 ಮಾತನ್ನಾದ್ರೂ ನಡೆಸಿಕೊಡ್ತಾನ. ಅಣ್ಣ ಕೇಳಿಗ, ಪಂಚಭೂತಗಳ ಸಾಕ್ಷಿಯಾಗಿಯೂ ಸೂರ್ಯಚಂದ್ರ ಸಾಕ್ಷಿಯಾಗಿಯೂ ಶ್ರೀರಾಮಚಂದ್ರನಿಗೆ ಮಾತು ಒಂದೇ ಎಂಬಂತೆ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ, ಒಂದೇ. ಈ ಕನ್ನಡದ ನೆಲಜಾಲದಲ್ಲಿ ಯಾವನಾದರೂ ವಿಷ ಬೆರೆಸಿ ಅದನ್ನು ಪರಕೀಯರ ಸ್ವತ್ತಾಗಿಸಲು ಮುಂದಾದರೆ ನಾನು ಕೈಯಲ್ಲಿ ಕೋಟ್ಲಿ ಹಿಡಿದು ಮುಂದೆ ಬರುವವನ ಕಾಲನ್ನೇ ಕತ್ತರಿಸುತ್ತೇನೆ. ಬಡವರ ಆಸ್ತಿ ನುಂಗಿ ಸುಮಂಗಲಿಯರ ಅಂಗಸುಖ ಬಯಸಿ ಈ ಶಾಂತಿಪುರವನ್ನು ಅಶಾಂತಿ ಮಾಡುವ ಆ ಬಂಡರುಂಡನ ಕತ್ತರಿಸುತ್ತೇನೆ. ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ಆ ಪುಂಡರರುಂಡನ ಚಂಡಾಡಿ ನಮ್ಮ ಊರಾಕ್ಷಿ ಬಾಗಿಲಿ ಕಟ್ತೇನೆ. ಇದು ನಿನ್ನ ಪಾದದಾನಿಗೂ ಸತ್ಯವನ್ನ
ನಿನ್ನಪ್ಪ ನನಗೂ ಸತ್ಯ. ಎದ್ದೇಳು ಸಹೋದರ, ಎದ್ದೇಳು. ನಿನ್ನಂತವನನ್ನು ತಮ್ಮನಾಗಿ ಪಡೆದಿದ್ದು ನನಗೆ ಯಾವ ಜನ್ಮದ ಪುಣ್ಯವೋ ನಾ ಕಾಣೆ. ಬಾ ಸಹೋದರ, ಗೆದ್ದು ಬಂದ ಈ ಸಂಭ್ರಮದಲ್ಲಿ ಎದೆಯುಬ್ಬಿಸಿ ಆಡು ಬಾ ನನ್ನೊಂದಿಗೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಈ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹಾರೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯದನು ನೋಡಿರಿ. ಹಾರೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯದನು ನೋಡಿರಿ. ಚಿಲ್ಮೆಯನು ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಂಗಳೇ ಕೊಡೆಯಾಗಲಿ ಅನ್ನನ ಹನಿಯಲ್ಲಿ ಹೃದಯಕ್ಕೆ ಹೂಮಳೆ. ನಮ್ಮ ಮನೆಯಲ್ಲಿ ದಿನವೂ ನಿನಗೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಯಜಮಾನ್ರೇ ನೋಡ್ರಿ, ನನ್ನ ಜೊತೆ ಹಾಡಿ ಕುಂದಿದ್ದಾಯ್ತು, ನಿಮ್ಮ ತಮ್ಮನ ಜೊತೆ ಹಾಡಿ ಕುಂದಿದ್ದಾಯ್ತು. ಈಗಲಾದ್ರೂ ಊಟಕ್ಕೆ ಬರ್ತಿರೋ, ಇನ್ನ ಹೊಟ್ಟೆ ಹಸಿವಾಗಿಲ್ಲ ತಿಲ್ಲೇ ನಿಲ್ತಿರೋ? ತುಸು ವೇಳೆಯೋ ಬೇಡ, ನಡೆ. ಹೌದಾ, ನಡಿ ಬಾರಪ್ಪ ಮೈದಿನ, ನೀ ಬರೋ ತರ ಪುರ್ಸತ್ ಇದ್ದಿದ್ದಿಲ್ಲ ಮಣ್ಣಗ. ಬಾಳ್ ಹೊಟ್ಟೆ